ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಸೊ ಇವತ್ತಿನ ಟಾಪಿಕ್, ಇವತ್ತು ಮತ್ತೆ ಇನ್ನೊಂದು ಗೋಲ್ಡ್ ಕಲೆಕ್ಷನ್ ವಿಡಿಯೋನೇ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಕಡಿಮೆ ಗ್ರಾಮಲ್ಲಿ ನೆಕ್ ಪೀಸಸ್ ಯಾವ್ಯಾವ ತರ ಎಲ್ಲ ಮಾಡಿಸ್ಕೊಳ್ಬಹುದು ಅನ್ನೋದು, ಅಂದ್ರೆ ನಮ್ಮ ಹತ್ರ ಕಡಿಮೆ ಗ್ರಾಮಲ್ಲಿ ಇರುವಂತ ನೆಕ್ ಪೀಸ್ ನ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ಗ್ರಾಮಲ್ಲಿ ಲೈಟ್ ವೆಯ್ಟ್ ಅಲ್ಲಿ ಇರುವಂತ ನೆಕ್ ಪೀಸು ಈಗೆಲ್ಲ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ. ನೆಕ್ ಪೀಸ್ಗಳು, ಚೋಕರ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಇದೆಲ್ಲಾನು ತುಂಬಾನೇ ಕಡಿಮೆ ಗ್ರಾಮಲ್ಲಿ 8 ಗ್ರಾಮಲ್ಲಿ, 10 ಗ್ರಾಮಲ್ಲಿ, 6 ಗ್ರಾಮಲ್ಲಿ ಕೂಡ ಮಾಡಿಸ್ಕೊಳ್ತಾರೆ. ಮತ್ತೆ 15 ಗ್ರಾಮಲ್ಲಿ, ಈ ತರ ಒಂದಷ್ಟು ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಳ್ಳುವಂತ ನೆಕ್ ಪೀಸ್ ಅಲ್ಲಿ ನಮ್ಮ ಹತ್ರ ಕೂಡ ಒಂದು ಆತರ ಕಡಿಮೆ ಗ್ರಾಮಲ್ಲಿ ಲೈಟ್ ವೈಟ್ ಅಲ್ಲಿ ಮಾಡಿಸಿರುವಂತ ನೆಕ್ ಪೀಸ್ ಇದೆ. ಸೊ ಅದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡೋಣ. ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಥವಾ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡು ಈ ಒಂದು ವಿಡಿಯೋನ ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಾನು ತೋರ್ಸಕೊಟ್ಟಿರುವಂತ ಗೋಲ್ಡ್ ನೆಕ್ಲೇಸ್ ಇದೇನೆ. ಸೊ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ತುಂಬಾ ತೋರಿಸ್ತಾ ಇದ್ರೆ ಹೇಳ್ತಾನೆ ಇದ್ರೆ ಫಸ್ಟ್ ತೋರಿಸಿ ಆಮೇಲೆ ಮಾತಾಡಿ ತರ ಅಂದ್ಬಿಡ್ತೀರಾ. ಸೊ ಹಂಗಾಗಿ ತುಂಬಾ ಕಡಿಮೆ ಗ್ರಾಮಲ್ಲಿ ನೋಡ್ತಾ ಇರ್ಬೋದು ಈ ಒಂದು ನೆಕ್ ಪೀಸ್ ನ ಮಾಡಿಸಿರುವಂತದ್ದು. ಇದು ಮ್ಯಾಂಗೋ ಡಿಸೈನ್ ಇರುವಂತದ್ದು ಕಾಣಿಸ್ತಾ ಇರ್ಬೋದು. ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೀಟಾಗಿ ಡಿಸೈನ್ ಕೂಡ ನಾನು ಇದ್ರದ್ದು ಹಾಕ್ತೀನಿ, ಯಾವ ರೀತಿ ಇದೆ, ಏನಿದೆ ಡಿಸೈನು ಎಲ್ಲಾನು. ಸೊ ಇದು ನೋಡ್ತಾ ಇರ್ಬೋದು. ಇದು ಜಸ್ಟ್ ಹಿಂಗೊಂದು ಹೇಳ್ತಾ ಹೋಗ್ತೀನಿ ಇದು ಏನೇನಿದೆ ಅನ್ನೋದು. ಇಲ್ಲೆಲ್ಲಾನು ಒಂದು ಸ್ಟೋನ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಮರೂನ್ ಕಲರ್ ಸ್ಟೋನ್ಸ್, ಎಲ್ಲಾನು ಬೇರೆ ಬೇರೆ ಕಲರ್ ಸ್ಟೋನ್ಸ್ ಏನೂ ಇಲ್ಲ, ಎಲ್ಲ ಮರೂನ್ ಕಲರ್ ಸ್ಟೋನ್ಸ್ ಹಾಕಿರೋದು. ಇಲ್ಲೆಲ್ಲ ಮ್ಯಾಂಗೋ ತರ ಲೀಫ್ ಡಿಸೈನ್ ನ ಕೊಟ್ಟಿರುವಂತದ್ದು. ಇಲ್ಲೆಲ್ಲಾನು ಫುಲ್ ಇದೇನೆ. ಕೆಳಗಡೆ ಮಾತ್ರ ಈ ಒಂದು ಡಿಸೈನ್ ಏನಿದೆ ಡಾಲರ್ ತರ, ಇಲ್ಲಿ ಒಂದ್ ಸ್ವಲ್ಪ ದೊಡ್ಡದಾಗಿ ಅದು ಡಾಲರ್ ತರ, ಅದರಲ್ಲಿ ಲಕ್ಷ್ಮಿ ಏನಿಲ್ಲ, ಫ್ಲವರ್ ಇಟ್ಟಿದ್ದಾರೆ ಅಷ್ಟೇನೆ. ಒಂದು ಫ್ಲವರ್ ಡಿಸೈನ್ ಇದೆ. ಸೈಡ್ ಅಲ್ಲೆಲ್ಲಾನು ಈ ರೀತಿ ಮ್ಯಾಂಗೋ ಶೇಪ್ ಅಲ್ಲಿ ಲೀಫ್ ಡಿಸೈನ್ ತರ ಇದೆ, ಆ ತರ ಇದೆ. ಬಿಟ್ರೆ ಹಿಂದೆಗಡೆ ಬಂದು ಥ್ರೆಡ್ ಹಾಕಿರೋದು. ಇದು ಹಿಂದೆಗಡೆ ಚೈನ್ ಏನು ಇಲ್ಲ, ಇದಕ್ಕೆ ಥ್ರೆಡ್ ಕೊಟ್ಟಿರೋದು ನೋಡ್ತಾ ಇರ್ಬೋದು. ಈ ರೀತಿ ಥ್ರೆಡ್, ಇದು ಮಾತ್ರ ಗೋಲ್ಡ್. ಇಲ್ಲಿಂದ ಇಲ್ಲಿ ತನಕ, ಈ ಒಂದು ಕೊಂಡಿ ತನಕ ಇಲ್ಲಿ ತನಕ ಗೋಲ್ಡ್ ಇರುತ್ತೆ. ಅಂದ್ರೆ ನಮ್ಗೆ ನೆಕ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಗೋಲ್ಡ್ ಇರುತ್ತೆ. ಹಿಂದೆಗಡೆ ನಾವು ಲಾಕ್ ಮಾಡ್ಕೊಳಕ್ಕೆ ಅದೆಲ್ಲ ಇರುತ್ತಲ್ಲ, ಅದನ್ನ ಚೈನು ಅಥವಾ ಕೊಂಡಿ ಉಕ್ಕು ಏನು ಇಲ್ಲ, ಈ ರೀತಿ ಒಂದು ಥ್ರೆಡ್ ನ ಕೊಟ್ಟಿರೋದು. ಈಗೆಲ್ಲಾನು 70 ಗ್ರಾಮು 80 ಗ್ರಾಮ್ಗೆಲ್ಲ ಒಂದು ಹಾರ ಅಥವಾ ನೆಕ್ಲೆಸ್ ಮಾಡಿಸ್ಕೊಂಡ್ರು ಕೂಡ ಎಲ್ಲ ಈ ರೀತಿ ಹಿಂದೆ ಬ್ಯಾಕಿಗೆ ಏನು ಇನ್ವೆಸ್ಟ್ ಮಾಡೋದು ಅನ್ನೋ ಕಾರಣಕ್ಕೆ ಈಗೆಲ್ಲಾನು ಥ್ರೆಡ್ನೇ ಹಾಕಿಸ್ಕೊಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ. ಅಂದ್ರೆ ತುಂಬಾ ವೆಯ್ಟ್ ಕೊಟ್ಟು ಗೋಲ್ಡ್ ಮಾಡಿಸ್ಕೊಂಡ್ರು ಕೂಡ ಥ್ರೆಡ್ನೇ ಎಲ್ಲ ಪ್ರಿಫರ್ ಮಾಡ್ತಾ ಇದ್ದಾರೆ ಜಾಸ್ತಿ ಜನ. ಆದ್ರೆ ನಮ್ಮ ಮನೆಯಲ್ಲಿ ಈ ರೀತಿ ಥ್ರೆಡ್ ಹಾಕ್ಸಿರೋದೆಲ್ಲ ಏನು ಇಲ್ಲ, ಇದೇ ಮೊದಲು ಇದಕ್ಕೆ ಹಾಕ್ಸಿರೋದು. ಸೊ ನಾವು ಒಂದು ಶಾಪ್ ಅಲ್ಲಿ, ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ನೋಡಿದ್ವಿ. ಸುಮ್ಮನೆ ಹಿಂಗೆ ಹೋದಾಗ ಈ ರೀತಿ ಲೈಟ್ ವೆಯ್ಟ್ ನೆಕ್ಲೆಸ್ಗಳನ್ನೆಲ್ಲ ನೋಡ್ತಾ ಇದ್ವಿ. ಆ ಒಂದು ಟೈಮಲ್ಲಿ ಏನಾಗಿತ್ತು ಅಂದ್ರೆ ಒಂದು ನೆಕ್ಲೆಸ್ ಇಷ್ಟ ಆಗಿತ್ತು. ಅಂದ್ರೆ ಅದು ಜಸ್ಟ್ 14 ಗ್ರಾಮಲ್ಲಿ ಇತ್ತು, ತುಂಬಾನೇ ಚೆನ್ನಾಗಿತ್ತು, ಹಾಕೊಂಡ್ರು ಕೂಡ ತುಂಬಾ ಕಾಣಿಸ್ತಾ ಇತ್ತು ಅದು. ಬಟ್ 14 ಗ್ರಾಮ್ ಇದೆಯಲ್ಲ, ಇನ್ನು ಕಡಿಮೆ ಗ್ರಾಮ್ಗೆ ಇದು ಮಾಡಿಸ್ಬೋದಾ? ಇವಾಗೆಲ್ಲಾನು ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಮತ್ತೆ ಅಂಗಡಿಗಳಲ್ಲೂ ಕೂಡ ತುಂಬಾನೇ ಟ್ರೆಂಡ್ ಆಗ್ತಾ ಇದೆಯಲ್ಲ. 6 ಗ್ರಾಮ್ಗೆಲ್ಲ ನೆಕ್ಲೆಸ್ ಬರುತ್ತೆ, ಚೋಕರ್ ಬರುತ್ತೆ, ಅಥವಾ 10 ಗ್ರಾಮ್ಗೆಲ್ಲಾನು 10 ಗ್ರಾಮ್ ಒಳಗಡೆನೆ ಎಂತೆಂತ ಡಿಸೈನ್ಸ್ಗೆಲ್ಲ ಮಾಡ್ಕೊಡ್ತಾರೆ ಅನ್ನೋ ತರ ನೋಡ್ತಾ ಇದ್ವಲ್ಲ. ಸೊ ಹಾಗಾಗಿ ನಾವು ಅನ್ಕೊಂಡ್ವಿ ಇದೇ ಡಿಸೈನ್ ನ ಇಟ್ಕೊಂಡು ಹೋಗಿ ನಾವು ಬೇರೆ ಕಡೆ ಅಥವಾ ಇಲ್ಲೇ ಆಗ್ಲಿ ಒಂದು 10 ಗ್ರಾಮ್ಸ್ಗೆ ಮಾಡಿಸಿದ್ರೆ ಹೇಗಿರುತ್ತೆ ನೋಡೋಣ ಅಂತ ಅನ್ಕೊಂಡು ನಾವು ಒಂದು ಅದ್ರ ಫೋಟೋಸ್ ಎಲ್ಲ ತಕ್ಕೊಂಡು ಬಂದಿದ್ವಿ. ಸೊ ಅದಾದ್ಮೇಲೆ ಇನ್ನೊಂದು ಶಾಪ್ಗೆ ಹೋಗಿ ನಾವು ಇದನ್ನ ಆರ್ಡರ್ ಕೊಟ್ಟು ಮಾಡಿಸಿದಂಥದ್ದು ರೆಡಿ ಇತ್ತು. ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಆ ಫೋಟೋ ಇದ್ರು ಕೂಡ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ಆ ಒಂದು ಡಿಸೈನ್ ನ ನಾವು ಕೊಟ್ಟಿದ್ದಂಥದ್ದು. ಸೊ ನೋಡ್ಬೋದು. ಅದಾದ್ಮೇಲೆ ನಾವು ಬೇರೆ ಶಾಪಲ್ಲಿ ಇದನ್ನ ಆರ್ಡರ್ ಕೊಟ್ಟು ಬಂದಿದ್ದು. ಇದನ್ನ ನಾವು ಅಲ್ಲಿ ನೋಡಿದ್ದು 14 ಗ್ರಾಮಿಗೆ ನೋಡಿದ್ವಿ. ಇಲ್ಲಿ ನಾವು ತಗೊಂಡ್ ಮಾಡ್ಸಕ್ ಹಾಕಿದ್ದು 10 ಗ್ರಾಮ್ಸ್ಗೆ ಮಾಡಿ ಅಂತ ಹೇಳಿದ್ವಿ. ಬಟ್ ಅದೇ ಸ್ವಲ್ಪ ಕಡಿಮೆಗೆ ಮಾಡಿ ಅನ್ನೋ ಕಾರಣಕ್ಕೆ ಹೇಳಿದ್ವಿ. ಅದಾದ್ಮೇಲೆ ನಾವು ಆರ್ಡರ್ ಎಲ್ಲ ಕೊಟ್ಟು ಬಂದಾದ್ಮೇಲೆ ನಾವು 10 ಗ್ರಾಮ್ಗೆ ಹೇಳಿದ್ವಿ. ಬಟ್ ಏನಾಯ್ತು ಅಂದ್ರೆ ನಾವು ಬೇರೆ ಕಡೆ ಒಂದು ನೋಡಿ, ಯಾವ್ದಾದ್ರು ಒಂದು ಯಾರತ್ರ ಆದ್ರೂ ಒಂದು 20 ಗ್ರಾಮ್ಗಿದೆ, ನಮ್ಗೆ ಅದು 10 ಗ್ರಾಮ್ ಮಾಡ್ಕೊಡಿ ಅಂದ್ರೆ ಜಾಸ್ತಿ ಗ್ರಾಮಲ್ಲಿ ಇರೋದನ್ನ ಕಡಿಮೆ ಗ್ರಾಮ್ ಮಾಡ್ಕೊಡಿ ಅಂತ ಹೇಳಿದಾಗ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾವಲ್ಲಿ ನೋಡಿದ್ದು 14 ಗ್ರಾಮ್ಗೆ, ಮಾಡಾಕಿದ್ದು 10 ಗ್ರಾಮಲ್ಲಿ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಅದು ಕರೆಕ್ಟಾಗಿ ಬಂದಿದ್ಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅದು ಹೆಂಗಿತ್ತೋ ಹಂಗಂತೂ ಡಿಸೈನ್ ಬಂದಿಲ್ಲ, ಸ್ವಲ್ಪ ಚೇಂಜ್ ಆಗೇ ಬಂದಿದೆ. ಅವರು ನಾವು ಫೋಟೋಸ್ನೆಲ್ಲ ಕಳಿಸಿ ಕೂಡ ಮಾಡಿಸಿದ್ದು. ಆ ಒಂದು ಡಿಸೈನ್ಗೂ ಈ ಒಂದು ಡಿಸೈನ್ಗೂ ಡಿಫ್ರೆನ್ಸ್ ಇದೆ. ಏನಂದ್ರೆ ಈ ತರ ಒಂದು ಮ್ಯಾಂಗೋ ಲೀಫ್ ತರ ಇರುತ್ತಲ್ಲ, ಇದೇ ಡಿಸೈನೇ, ಇದೇ ಪ್ಯಾಟ್ರನ್ನೇ
ಸ್ವಲ್ಪ ಮಾಡುವಾಗ ವ್ಯತ್ಯಾಸ ಮಾಡಿದ್ದಾರೆ. ಈ ಒಂದು ಸ್ಟೋನ್ಗಳು ಏನು ಹಾಕಿದ್ದಾರೆ ನೋಡಿ, ಇವನ್ನ ಜಾಸ್ತಿ ಹಾಕಿದ್ದಾರೆ, ಅದರಲ್ಲಿ ಕಮ್ಮಿ ಇತ್ತು. ಆ ಒಂದು ವೇಟ್ನ ಇಲ್ಲೆಲ್ಲ ಬಂಗಾರಕ್ಕೆ ಹಾಕಿದ್ರು, ಸ್ವಲ್ಪ ದೊಡ್ಡದಾಗಿ. ಈ ಒಂದು ಲೀಫ್ಗಳೆಲ್ಲ ಸ್ವಲ್ಪ ದೊಡ್ಡದಾಗಿತ್ತು. ಈ ಒಂದು ಸ್ಟೋನ್ಗಳೆಲ್ಲ ತುಂಬ ಚಿಕ್ಕದಾಗಿತ್ತು. ಈ ಒಂದು ಸ್ಟೋನ್ಗಳನ್ನ ಏನು ಮಾಡಿದ್ದಾರೆ ಇವರು ತುಂಬ ದೊಡ್ಡದಾಗಿ, ಇವನ್ನೇ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಏನ್ ದೊಡ್ಡ ಕೊಟ್ಟಿದ್ದಾರೆ, ಮತ್ತೆ ತುಂಬಾ ಹತ್ರ ಕೊಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿತ್ತು ತುಂಬಾ ದೂರ ಇತ್ತು, ಕಡಿಮೆ ಸೈಜಲ್ಲಿ ಮಣಿಗಳಿತ್ತು. ಸೊ ಹಂಗಾಗಿ ಅದೊಂದು ಡಿಫ್ರೆನ್ಸ್ ಆಯ್ತು. ಆ ಫೋಟೋ ಇದ್ರೆ ನಾನು ಹಾಕ್ತೀನಿ, ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಆ ಒಂದು 14 ಗ್ರಾಮಿಗೂ 10 ಗ್ರಾಮ್ಗೂ ಹೇಗಿರುತ್ತೆ ಅನ್ನೋದು. ಈ ತರ ಒಂದು ಫಾಲ್ಟ್ ಆಗುತ್ತೆ. ನಾವು ಆರ್ಡರ್ ಕೊಟ್ಟು ಮತ್ತೆ ವಾಪಸ್ ಬಂದು ತಗೊಂಡಾಗ ನಮ್ಗನ್ಸ್ತು ನಾವು ಆರ್ಡರ್ ಕೊಟ್ಟಿದ್ದು ಯಾವುದು, ನಾವು ಇಸ್ಕೊಂತ ಇರೋದು ಅದು. ಅಂದ್ರೆ ಕನ್ಫ್ಯೂಸ್ ಆಯ್ತು, ಗೊತ್ತಾಗ್ಲಿಲ್ಲ ಅದೇನಾ ಇದು ಅನ್ನಂಗೆ. ಅಷ್ಟು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಬಂದಿತ್ತು ಅಷ್ಟೇ. ಪ್ಯಾಟ್ರನ್ ಒಂದೇ ಆದ್ರೂ ನೋಡಕ್ಕೆ ಕಂಪ್ಲೀಟ್ ಚೇಂಜ್ ಇತ್ತು ಡಿಸೈನು. ಸೊ ಈಗ ಇದು ಕಂಪ್ಲೀಟ್ ಆಗಿ ಇದು ಅಂದ್ರೆ ನಿಕ್ಕಿ ಅಂತ ಏನ್ ಹೇಳ್ತಾರೆ, ಬಂಗಾರ ವೇಟ್ ಬಂದು 10 ಗ್ರಾಮ್ಸ್ ಅಲ್ಲಿ ಇರುವಂತದ್ದು. ಅದು ಬಂದು 14 ಗ್ರಾಮ್ ವೇಟೇ ಇತ್ತು. ಇದು 10 ಗ್ರಾಮ್ಸ್ ಇದೆ, ಅಂದ್ರೆ 4 ಗ್ರಾಮ್ ಕಡಿಮೆ ಮಾಡಿದೀವಲ್ಲ. ಸೊ ಹಂಗಾಗಿ ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ ಡಿಸೈನ್ ಅಲ್ಲಿ. ಅದ್ ಬಿಟ್ರೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಡಿಸೈನ್ ಆಯ್ತು. ನಾವು ಕೊಟ್ಟಿದ್ದು ಒಂದು ಡಿಸೈನ್ ಆಯ್ತು, ಈ ಒಂದು ಡಿಸೈನ್ ಆಯ್ತು. ಬಟ್ ಚೆನ್ನಾಗಿದೆ. ಅದಕ್ಕೂ ಕೂಡ ಸೇಮ್ ಹಿಂದೆಗಡೆ ಏನು ಚೈನ್ ಇರ್ಲಿಲ್ಲ, ಥ್ರೆಡ್ಡೇ ಇತ್ತು. ಬಟ್ ಏನಂದ್ರೆ ಅದು ಇಲ್ಲಿ ಸ್ವಲ್ಪ ಅದು 4 ಗ್ರಾಮ್ ಎಕ್ಸ್ಟ್ರಾ ಐತಲ್ಲ, ಇಲ್ಲಿ ಸ್ವಲ್ಪ ದೊಡ್ಡದು ಬಂದಿತ್ತು. ನಮ್ 4 ಗ್ರಾಮ್ ಕಡಿಮೆ ಅಲ್ಲ, ಸ್ವಲ್ಪ ಎಲ್ಲ ಚಿಕ್ಕದಾಗಿ ಬಂದಿದೆ ಅಷ್ಟೇನೆ. ಅದು ಬಿಟ್ರೆ ಎಲ್ಲಾನು ಚೆನ್ನಾಗಿ ಬಂದಿದೆ. ಇದು ನಿಕ್ಕಿ ಬಂದು 10 ಗ್ರಾಮ್ಸ್ ಅಲ್ಲಿ ಇರುವಂತದ್ದು. ಅಂದ್ರೆ ಬಂಗಾರ ವೇಟ್ ಏನಿದೆ ಅದು 10 ಗ್ರಾಮ್ಸ್ ಅಲ್ಲಿ ಇದೆ. ಇದಕ್ಕೆ 1 ಗ್ರಾಮ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಟೋಟಲ್ 11 ಗ್ರಾಮ್, 11 ಗ್ರಾಮ್ಗೆ ನಾವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಅಷ್ಟೇನೆ. ಇದು ಕೂಡ ಈ ಒಂದು ಜ್ಯುವೆಲರಿ ಕೂಡ ಹಿರಿಯೂರಲ್ಲೇ ತಗೊಂಡಿರೋದು, ಹಿರಿಯೂರಲ್ಲೇ ಆಲ್ಮೋಸ್ಟ್ ತಗೊಳ್ಳೋದು. ಬಟ್ ನಾವು ತಗೊಳ್ಳೋ ಶಾಪ್ ಅಲ್ಲ, ಬೇರೆ ಶಾಪಲ್ಲಿ ತಗೊಂಡಿರೋದು. ಇದು ಬಂದು 916 ಅಲ್ಲ, 88% ಗೋಲ್ಡು. ಇದು 916 ಬಂಗಾರ ಅಲ್ಲ, ಅದನ್ನು ಹೇಳ್ಬಿಡ್ತೀನಿ. ಸೊ ಕಮೆಂಟಲ್ಲಿ ಕೇಳ್ತೀರಾ, ಹಂಗಾಗಿ ಇದನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದು 88% ಗೋಲ್ಡು, 916 ಗೋಲ್ಡ್ ಅಲ್ಲ. ಸೊ ನಾವು ಇದನ್ನ ತಗೊಳ್ಬೇಕಾದ್ರೆ ಇದು 50,000 ತೊಲಕ್ಕಿರುತ್ತಲ್ಲ, ತೊಲಕ್ಕೆ ಅಂದರೆ 10 ಗ್ರಾಮ್ಗೆ 50,000 ಇತ್ತು ನಾವು ತಗೊಳ್ಬೇಕಾದ್ರೆ. ಈಗ ತುಂಬಾನೇ ಜಾಸ್ತಿ ಆಗಿದೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನಾನು ಜುಮ್ಕೆ ವಿಡಿಯೋ ಕೂಡ ಹಾಕಿದ್ನವ, ಹೇಳಿದ್ದೆ ಇವತ್ತಿನ ರೇಟಲ್ಲಿ ಎಷ್ಟಾಗಿದೆ ಅಂತ. ಸೊ ಎಕ್ಸಾಕ್ಟ್ಲಿ ಇದು ಕೂಡ. ಬಟ್ ಆದ್ರೆ ಇದನ್ನ ಕಡಿಮೆ ರೇಟಿಗೆ ತಂದಿದ್ವಿ. ಇವತ್ತಿನ್ಗೆ ನಾವು 10 ಗ್ರಾಮ್ ತಗೊಂಡ್ ಬರ್ಬೇಕಂದ್ರೆ ಲಕ್ಷ ಚಿಲ್ಲರೆ ಆಗುತ್ತೆ. ಸೊ ನಾವು ಇದನ್ನ ತಗೊಂಡ್ ಬಂದಾಗ ಕಡಿಮೆ ಆಗಿತ್ತು. ಸೊ ಇದನ್ನ ನಾನು ಕತ್ತಿಗೆ ನೆಕ್ಕಿಗೆ ಹಾಕಿ ತೋರಿಸ್ತೀನಿ ನಿಮ್ ಜೊತೆ, ಹೆಂಗ್ ಕಾಣಿಸುತ್ತೆ ನೋಡಿ. ಅಂದ್ರೆ ಅದೇ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಕೂಡ, ಕೈಯಲ್ಲಿ ಹಿಡಿದು ನಾವು ತೋರಿಸಿದಾಗ ಅದು ಎಷ್ಟು ಕಾಣಿಸುತ್ತೆ ಅನ್ನೋದು ಗೊತ್ತಾಗಲ್ಲ ಸೈಜು. ನಾವು ಮೇಲೆ ಕಿವಿಲಿ ಅಥವಾ ಕೊಳ್ಳಲ್ಲಿ ಹಾಕಿ ತೋರಿಸಿದಾಗ ಓಕೆ, ಮನುಷ್ಯರ ಮೇಲೆ ಹಾಕಿದಾಗ ಇಷ್ಟು ಸೈಜ್ ಇದೆ, ಇಷ್ಟು ದೊಡ್ಡದಿದೆ ಅಥವಾ ಚಿಕ್ಕದಿದೆ ಅನ್ನೋದು ನಮಗೆ ಒಂದು ಗೊತ್ತಾಗುತ್ತೆ. ಹಂಗಾಗಿ ಸೊ ನೋಡಿ, ಇಷ್ಟು ಈ ಥರ ಸಿಂಪಲ್ ಆಗಿದೆ. ಒಂದೇನಾದರೂ ಸಿಂಪಲ್ ಫಂಕ್ಷನ್ಸ್ಗೆ ಅಥವಾ ಸ್ಯಾರಿ ಸಿಂಪಲ್ ಆಗಿ ಹಾಕ್ಕೊಳ್ತಾ ಇದ್ದೀವಿ ಅಂತ ಅಂದಾಗ ಈ ರೀತಿ ಒಂದು ಸಿಂಪಲ್ ಫಂಕ್ಷನ್ಗಳನ್ನೆಲ್ಲ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಒಂದು ಹಬ್ಬ ಫಂಕ್ಷನ್ಸ್ ಈ ಥರದನ್ನೆಲ್ಲ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಅದರಲ್ಲದಂತೆ ನಮಗೆ ಈ ರೀತಿ ಹುಡುಗಿಯರಿಗೆ ತುಂಬ ಜಾಸ್ತಿ ಹೆವಿಯಾಗಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಅಂಥವ್ರಿಗೆ ಈ ರೀತಿ ಒಂದು ಸಿಂಪಲಾಗಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತಲ್ವ. ತುಂಬ ದೊಡ್ಡದು ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ. ಆ ಥರ ಒಂದು ಟೈಮಲ್ಲಿ ಈ ಥರ ಒಂದು ಸಿಂಪಲಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ನಮ್ಮಂಥವ್ರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡವ್ರಿಗೆ ಸ್ವಲ್ಪ ಚಿಕ್ಕದು ಅನ್ಸೋದು, ಬಟ್ ನಮ್ಮಂಥವ್ರಿಗೆ ಹುಡುಗಿರಿಗೆಲ್ಲನೂ ಸಿಕ್ಕಾಪಟ್ಟೆ ಪ್ರಿಟಿಯಾಗಿ ಅನ್ಸುತ್ತೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಸಿಂಪಲ್ ಆಗಿ ಅಲ್ದಿದ್ರು ನಮ್ಮ ಹುಡುಗಿರಿಗೆ ಈ ರೀತಿ ಒಂದು ಫಂಕ್ಷನ್ ಮಾಡೋಕ್ಕೆ ಈ ರೀತಿ ಒಂದು ನೆಕ್ ಪೀಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 10 ಗ್ರಾಮಲ್ಲಿ ಏನು ತೊಗೊಳ್ಬೋದು ಅಂದರೆ ಒಂದು ಜುಮ್ಕಿನೂ ತೊಗೊಳ್ಬೋದು, ಒಂದು ನೆಕ್ ಪೀಸು ತೊಗೊಳ್ಬೋದು ಅದಲ್ದಂತೆ. ಸೊ ಈ ರೀತಿ ನಾವು 10 ಗ್ರಾಮ್ ಏನು ತೊಗೊಳ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನಾವು ನೋಡಬೇಕಾಗತ್ತೆ ಕಡಿಮೆ ಗ್ರಾಮ್ಸಲ್ಲಿ ಏನೆಲ್ಲ ಮಾಡಿಸ್ಕೊಳ್ಬೋದು ಅನ್ನೋದು. ನೆಕ್ ಪೀಸ್ ಅಂತ ಬಂದಾಗ ತುಂಬ ಜಾಸ್ತಿ ಗ್ರಾಮ್ಸೇ ಬೇಕು, ಅಥವಾ 20 ಗ್ರಾಮ್ ಬೇಕು, 30 ಗ್ರಾಮ್ ಬೇಕು, ಇನ್ನೂ ಜಾಸ್ತಿ ಇದೆ ಅಂತ ಅಂದಾಗ 40, 50, 60 ಈ ರೀತಿ ಹೋಗುತ್ತೆ. ಬಟ್ ಆದರೆ ತುಂಬ ಕಡಿಮೆ ಅಮೌಂಟ್ ಏನಾದರೂ ಸೇವ್ ಆಗಿರುತ್ತೆ ಅಥವಾ ಇರುತ್ತೆ, ನಾವು ಕಡಿಮೆ ಗ್ರಾಮಲ್ಲಿ ತೊಗೊಳ್ಬೇಕು ಅಂತ ಸರ್ಚ್ ಮಾಡ್ತಾ ಇರ್ತೀರಾ,
ಆ ಒಂದು ಟೈಮಲ್ಲಿ ಏನು ತೊಗೊಳ್ಳೋಣ, ಅಥವಾ ಕಡಿಮೆ ಅಮೌಂಟ್ ಇದೆ, ಕಡಿಮೆ ಗ್ರಾಮ್ಸ್ಗೆ ನಮ್ಮ ಹತ್ರ ಅಮೌಂಟ್ ಇದೆ ಅನ್ನುವಾಗ ರಿಂಗ್ ತೊಗೊಳ್ಳೋಣ, ಇಯರಿಂಗ್ಸ್ ತೊಗೊಳ್ಳೋಣ ಅನ್ನೋದು ಮಾತ್ರ ಯೋಚನೆ ಬರುತ್ತೆ. ನೆಕ್ ಪೀಸ್ ತೊಗೊಳ್ಳೋಣ ಅನ್ನೋದು ಯೋಚನೆ ಬರಲ್ಲ. ಯಾಕೆಂದರೆ ಇಷ್ಟು ಕಡಿಮೆ ಗ್ರಾಮ್ಸ್ಗೆ ನೆಕ್ ಪೀಸ್ ಎಲ್ಲಿ ಬರುತ್ತೆ ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಬಟ್ ಈಗ ತುಂಬಾ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಸಿಕ್ಕಾಪಟ್ಟೆ ಕಡಿಮೆ ಗ್ರಾಮ್ಸಲ್ಲಿ ನೆಕ್ ಪೀಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು. ಇಯರಿಂಗ್ಸ್ ಕಡಿಮೆ ಗ್ರಾಮ್ಸ್ಗೂ ಬರುತ್ತೆ ಯಾವಾಗ್ಲೂ. ಬಟ್ ನೆಕ್ ಪೀಸ್ಗಳು ಸಿಕ್ಕಾಪಟ್ಟೆ ಚೋಕರ್ಗಳಾಗಿರ್ಬೋದು, ಅಥವಾ ಸಿಕ್ಕಾಪಟ್ಟೆ ಒಂದು 5 ಗ್ರಾಮ್ಸ್ಗೆಲ್ಲನೂ ಗೋಲ್ಡ್ ನೆಕ್ಲೆಸ್ ನೆಕ್ ಪೀಸ್ ಎಲ್ಲನೂ ಬರುತ್ತೆ ಈ ಒಂದು ಟೈಮಲ್ಲಿ. ಅಷ್ಟು ಲೈಟ್ ವೆಯ್ಟ್ ಗೋಲ್ಡ್ಗಳನ್ನ ಅಷ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಎಲ್ಲ ಶಾಪ್ಗಳಲ್ಲೂ. ಆಲ್ಮೋಸ್ಟ್ ಈ ಶಾಪು ಆ ಶಾಪು, ಈ ಊರಲ್ಲಿ ಆ ಊರಲ್ಲಿ ಅನ್ನೋ ಥರ ಏನಿಲ್ಲ. ಎಲ್ಲ ಊರುಗಳಲ್ಲೂ ಅಷ್ಟೇ, ಎಲ್ಲ ಶಾಪ್ಗಳಲ್ಲೂ ಅಷ್ಟೇ. ಈಗ ಲೈಟ್ ವೆಯ್ಟ್ ನೆಕ್ ಪೀಸ್ಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಕೂಡ ಇದೆ, ಸಿಕ್ಕಾಪಟ್ಟೆ ಮಾಡಿ ಕೂಡ ಇಟ್ಟಿರ್ತಾರೆ. ವೆರೈಟಿ ಆಗಿ ಗುಂಡಿನ ಸರ ಆಗಿರ್ಬೋದು, ಈ ಥರ ಸಿಕ್ಕಾಪಟ್ಟೆ ಥರ ವೆರೈಟಿ ಇರುತ್ತೆ. ನೀವು ಕೂಡ ಹೋಗಿ ಅಥವಾ ಫೋನಲ್ಲಿ ನೋಡ್ಕೊಂಡು ಹೋಗ್ಬೋದು, ಅಥವಾ ಅಲ್ಲಿ ಅಂಗಡಿಲಿ ಹೋಗಿ ನೋಡ್ಬೋದು. ಎಲ್ಲನೂ ವೆರೈಟಿಯಾಗಿ ನಿಮಗೆ ಡಿಸೈನ್ಸು, ಪ್ಯಾಟ್ರನ್ಸು, ಕಡಿಮೆ ಗ್ರಾಮ್ಸಲ್ಲಿ ವ್ಯತ್ಯಾಸ ಇರುವಂಥದ್ದು ಎಲ್ಲನೂ. ಇದು 10 ಗ್ರಾಮ್ಸಲ್ಲಿ ಅಂದರೆ ಇದು 10 ಗ್ರಾಮ್ಸ್ಗಿಂತ ಒಂದು ಕಡಿಮೆ ಇರುವಂಥವು ನೆಕ್ ಪೀಸ್ಗಳು ನಿಮಗೆ ಸಿಗುತ್ತೆ. ನೀವು ಅದನ್ನು ಸರ್ಚ್ ಮಾಡಿ ನೋಡಿಕೊಂಡು ಹೋಗಬೇಕು ಅಷ್ಟೇ. ಸೊ ಅದೇ ಕಡಿಮೆ ಗ್ರಾಮ್ ಇದೆ, ಇನ್ನೇನು ತೊಗೊಳ್ಳೋದು, ಬೇರೆ ಏನಾದರೂ ಚಿಕ್ಕ ಪುಟ್ಟದ್ದೇನಾದ್ರು ತೊಗೊಳ್ಬಿಡೋಣ, ನೆಕ್ ಪೀಸ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಈ ರೀತಿ ಒಂದು ಕಡಿಮೆ ಗ್ರಾಮ್ಸಲ್ಲೂ ನಿಮಗೆ ನೆಕ್ ಪೀಸ್ಗಳು ಸಿಗುತ್ತೆ. ಆರಾಮಾಗಿ ನೀವು ಎಲ್ಲ ಫಂಕ್ಷನ್ಸ್ಗೂ ಹಾಕ್ಕೊಂಡು ಈ ರೀತಿ ಹೋಗ್ಬೋದು. ನೀವು ಇನ್ಯಾರಾದರೂ ತೊಗೊಳ್ಬೇಕು, ಇಷ್ಟು ಕಡಿಮೆ ಗ್ರಾಮ್ಸ್ಗೆ ಎಲ್ಲ ಆಗುತ್ತೆ ಬಿಡು ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ಆ ಥರ ಅನ್ಕೋಬೇಡಿ. ಆಗತ್ತೆ ನೋಡಿ. ನೀವು ಕೂಡ ಹೋಗಿ ನಿಮ್ಮ ಹತ್ರದಲ್ಲಿರುವಂಥ ಗೋಲ್ಡ್ ಶಾಪಲ್ಲಿ ನಿಮ್ಮ ಫೋನಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಾನು ಫೋಟೋ ಹಾಕಿರ್ತೀನಿ. ಈ ಡಿಸೈನ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಫೋಟೋ ತಗೊಳ್ಳಿ. ಫೋಟೋ ತಗೊಂಡೋಗಿ ನೀವು ಕೂಡ ನೀವು ರೆಗ್ಯುಲರ್ ಹೋಗುವಂಥ ಗೋಲ್ಡ್ ಶಾಪ್ಗೆ ಹೋಗಿ ಡಿಸೈನ್ನ ತೋರಿಸಿ ನೀವು ಕೂಡ ಇಷ್ಟೇ ಗ್ರಾಮಲ್ಲಿ ಮಾಡಿಸ್ಕೊಳ್ಬೋದು. ಏನಂದರೆ ಮಾಡಬೇಕಾದ್ರೆ ಸ್ವಲ್ಪ ಚೂರು ಪಾರು ಹೆಚ್ಚು ಕಮ್ಮಿ ಆಗುತ್ತೆ. ಜಾಸ್ತಿನಾದರೂ ಆಗ್ಬೋದು, ಕಡಿಮೆನಾದರೂ ಆಗ್ಬೋದು. ಗೋಲ್ಡ್ ಅಂದ್ರೇ ಅಷ್ಟು, ಕಡಿಮೆನಾದರೂ ಆಗ್ಬೋದು, ಜಾಸ್ತಿನಾದರೂ ಆಗ್ಬೋದು. ಅದು ಹೇಳಕ್ಕೆ ಬರಲ್ಲ. ಯಾವುದು ಅಂದರೆ ನೆಕ್ ಪೀಸೇ ಅಂತಲ್ಲ, ಗೋಲ್ಡ್ ಏನಾದರೂ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು. ನಾವೇನಾದರೂ ಅಲ್ಲಿ ಒಂದು 5 ಗ್ರಾಮ್ಸ್ಗೆ ಹೇಳಿ ಬಂದಿದ್ದೀವಿ ಅಂದರೆ ಅಟ್ಲೀಸ್ಟ್ ಅದು ಒಂದು 4 ಗ್ರಾಮ್ 800 ಮಿಲಿ, ಅಥವಾ 4 ಗ್ರಾಮ್ 500 ಮಿಲಿ ಆಗಿರ್ಬೋದು, ಅಥವಾ 5 ಗ್ರಾಮ್ 500 ಮಿಲಿನೂ ಆಗಿರ್ಬೋದು. ಈ ರೀತಿ ಎಕ್ಸ್ಟ್ರಾನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಮಾಡೋ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಅಂದರೆ ಈಗ ನಾವು ಏನಾದರೂ, ನೀವು ಯಾರಾದರೂ 10 ಗ್ರಾಮ್ ಕೊಟ್ಟಿದ್ರೆ 11 ಗ್ರಾಮ್ಗೂ ಆಗ್ಬೋದು. ಬಟ್ ಹೇಳಿರಿ ನೀವು ಅಂಗಡಿಯವ್ರ ಹತ್ರ, ನಮಗೆ ಪರ್ಟಿಕ್ಯುಲರ್ ಇಷ್ಟೇ ಬೇಕು ಅಂತ. ಸೊ ಅವರು ಕೂಡ ನೋಡಿ ಮಾಡ್ತಾರೆ. ಸೊ ಇಷ್ಟೇ ಈ ಒಂದು ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.